ತುಂಬಾನೇ ಭಾಗ್ಯ ಅಲ್ಲ, ನಮ್ಗೆ ಅದೃಷ್ಟ ಸಿಕ್ಕಿದೆಯಲ್ಲ ನಮ್ಮ ಮೈಸೂರಿನವ್ರಿಗೆ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ. ರಂಗೋಲಿನ ನಾವು ಅಕ್ಕಿಟ್ಟಲ್ಲೇ ಬಿಡಬೇಕು. ಏನಕ್ಕಂದ್ರೆ ಮಾರ್ನಿಂಗ್ ಟೈಮು ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ. ನಮಗೆ ರಂಗೋಲಿ ಅಂದರೆ ಮತ್ತು ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ. ನಮ್ಮ ಸಂಸ್ಕೃತಿ ಪರಂಪರೆ ಯಾರನ್ನೂ ಬಿಟ್ಕೊಡ್ಬಾರ್ದಲ್ಲ. ಇಲ್ಲ, ನಂಗೆ ಇಷ್ಟ ಆಯಿತು, ಅದಕ್ಕೆ ಬಿಟ್ಟೆ. ಭಾಗವಹಿಸೋದು ಮುಖ್ಯ, ಪ್ರೈಸ್ ಸಿಗಲಿ ಅನ್ನೋ ಉದ್ದೇಶ ಇಲ್ಲ ನನಗೆ. ನೆನ್ನೆ ತಾನೇ ನಮ್ಮ ಸಿದ್ದರಾಮಣ್ಣ ಮತ್ತು ಭಾನು ಮುಸ್ತಕಕ್ಕ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರು. ಈಗ ಅರಮನೆ ಮುಂಭಾಗ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡ್ಯಾರ. ನೀವು ನೋಡ್ತಾ ಇರ್ಬೋದು ರಂಗೋಲಿನ ಎಷ್ಟು ಚೆನ್ನಾಗಿ ಬಿಡಿಸ್ತವ್ರೆ ಅಂತೇಳಿ ಹೆಣ್ಮಕ್ಳು ಬೆಳಗ್ಗೆನೇ ಬಂದು ರಂಗೋಲಿಯನ್ನು ಬಿಡಿಸ್ತಾ ಇರುವಂಥದ್ದು. ಓಹೋ, ಈ ಅಕ್ಕ ನೋಡ್ರಪ್ಪೋ ನವಿಲೇ ಬಿಡಿಸ್ಬಿಟ್ಟವ್ರೆ ತಗೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡಿಸವ್ರೆ ಅಂತೇಳಿ. ಬನ್ನಿ ಅವ್ರು ಮಾತಾಡ್ಸೋ. ಅಕ್ಕ ಯಾವ್ರ ನಿಮ್ಮದು? ಮೈಸೂರು. ಮೈಸೂರಯ್ಯ? ಇನ್ನು ಪ್ರತಿ ವರ್ಷ ಬಂದರಿ ಎಲ್ಲಿ ಬಿಡ್ಸೋಕ್ಕೆ? ಇಲ್ಲ, ಇದೇ ಫಸ್ಟ್ ವರ್ಷ. ಇದೇ ಫಸ್ಟ್ ವರ್ಷ. ಏನು ನವಿಲು ಬಿಟ್ಬಿಟ್ಟಿದ್ದಾರೆ, ನವಿಲೇ ನವಿಲೇ ಅಂತ? ಇಲ್ಲ, ನಂಗೆ ಇಷ್ಟ ಆಯಿತು, ಅದಕ್ಕೆ ಬಿಟ್ಟೆ. ಇಷ್ಟ ಆಯ್ತು ಅಂತ ಬಿಡಿಸಿದ್ರಿ? ಯಾವ್ಯಾವ ಬಣ್ಣ ಹಾಕಿದಿರಿ? ಗ್ರೀನು, ರೆಡ್ಡು, ಬ್ಲೂ ಮತ್ತು ಪರ್ಪಲ್, ವೈಟ್. ಚೆನ್ನಾಗಿ ಬಿಡಿಸ್ತಾ ಇದ್ರಿ ಕಣಕ್ಕ. ಓಕೆ, ಥ್ಯಾಂಕ್ ಯು. ಫಸ್ಟ್ ಪ್ರೈಸ್ ನಿಮಗೆ. ಹಾಂ, ಥ್ಯಾಂಕ್ ಯು. ಅಕ್ಕ ನೀವೇ ರಂಗೋಲಿ ಬಿಡಿಸ್ತಾ ಇದ್ರಿ? ಮೇಡಮ್ ನಾವು ತಾವ್ರೇದು ಬಿಡಿಸ್ತಾ ಇದೀವಿ ಮೇಡಮ್. ತಾವರೆ ಹೂವು. ಯಾವ್ಯಾವ ಬಣ್ಣ ಹಾಕ್ತಿದ್ರಿ? ನಾವು ಇದು ಆರೆಂಜು, ಪಿಂಕು, ಬ್ಲೂ. ಮೈಸೂರವ್ರೆಯಾ? ಮೈಸೂರವರೇ ಮೇಡಮ್. ಪ್ರತಿ ವರ್ಷ ಬಂದರಿ? ಇದು 2ನೇ ವರ್ಷ. 2ನೇ ವರ್ಷ. ಇಲ್ಲ, ಹೋದ ವರ್ಷ ಯಾವ್ದು ಬಿಟ್ಟಿದ್ರಿ? ಹೋದ ವರ್ಷ ಇದು ಸ್ನೇಕ್ ಬಿಟ್ಟಿದ್ರಿ. ಈ ಸಲ ಕಮಲ ಅರಳಿಸ್ತಾ ಇದ್ರಿ? ಕಮಲ. ಸರಿ ಕಣಕ್ಕ. ಅಕ್ಕ ನೀವೇನು ಬಿಡಿಸ್ತಾ ಇದ್ರಿ? ನಾವು ಒಂದು ಹೆಣ್ಣಿನ ಬಗ್ಗೆ ಬೆಳೆಸ್ತಾ ಇದ್ವಿ, ಮಹಿಳೆಯ ಈ ಸೋಷಿಯಲ್ ಸಮಾಜದಲ್ಲಿ ಮಹಿಳೆಯ ಪಾತ್ರದ ಬಗ್ಗೆ ಬೆಳೆಸ್ತಾ ಇದ್ವಿ. ಇದನ್ನೇ ಕಾಯ್ಕಾಯಿ ಮಾಡ್ಕೊಂಡ್ರಿ ನೀವು? ಬೇರೆ ಬೇರೆದೆಲ್ಲ ಬಿಡ್ತಾವ್ರಲ್ಲ ಅಲ್ಲಿ, ಆನೆ ಅಂಬಾರಿ ಅನ್ಕೊಂಡೆಲ್ಲ ಬಿಡ್ತಾ ಇದ್ದಾರೆ. ಇದು ಒಂದು ರೀತಿ ಇರಲಿ, ಮಹಿಳೆ ಪಾತ್ರ ಒಂದು ಇರಲಿ ಅಂತೇಳಿ ದಸರಾ ಪ್ರಯುಕ್ತ ಅಂತೇಳಿ ಹಾಕ್ತಾ ಇದ್ದೀನಿ ರೀ. ಪ್ರತಿ ವರ್ಷ ಬಂದರೆ? ಇಲ್ಲ, ಇದು ಫಸ್ಟ್ ವರ್ಷ. ಮೈಸೂರಿಗೆ ಬಂದಿರೋದೇ ಫಸ್ಟ್ ಟೈಮ್. ಯಾವ ಊರ ನಿಮ್ದು? ನಮ್ಮದು ದಾವಣಗೆರೆ. ದಾವಣಗೆರೆಯಿಂದ ಬಂದ್ಬಿಟ್ಟಿದ್ರಿ? ಹಾಂ ರೀ. ದಸರಾ ನೋಡಕ್ ಬಂದಿದ್ರಿ? ದಸರಾ ಮತ್ತು ರಂಗೋಲಿ ಕಾಂಪಿಟೇಷನ್ ಎರಡು. ಇದಕ್ಕೆ ಅಂತಾನೆ ಬಂದ್ರ? ಹಾಂ, ರಂಗೋಲಿ ಕಾಂಪಿಟೇಷನ್ಗೆ ಅಂತಲೇ ಬಂದಿದ್ವಿ. ನಮಗೆ ರಂಗೋಲಿ ಅಂದರೆ ಮತ್ತು ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ. ಅದಕ್ಕೆ ನಿನ್ನೆ ನೈಟೇ ಬಂದಿದ್ವಿ ನಾವು ಇಲ್ಲಿಗೆ. ನೈಟೇ ಬಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಟ್ಟಿದ್ರಿ? ಹಾಂ ರೀ. ಇಲ್ಲೊಬ್ರು ಅಜ್ಜಿ ಬೇರೆ ಏನೋ ಬಿಡಿಸ್ಬಿಟ್ರೆ, ಬನ್ನಿ ಕೇಳು ಏನು ಬಿಡಿಸಿದಾರಂತ. ಪ್ರತಿ ವರ್ಷ ಬಂದರೆ? ಪ್ರತಿ ವರ್ಷ ಬರ್ತೀವಿ. ಎಲ್ಲ ಕಡೆ ಎಲ್ಲಿ ಸ್ಪರ್ಧೆಗಳು ಇಡ್ತಾರೆ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು. ಎಲ್ಲ ಕಡೆನೂ ಹೋಗ್ತೀನಿ. ಎಲ್ಲ ಪ್ರೈಸ್ ಸಿಕ್ಕಿದೆ, ಆದ್ರೆ ಪ್ರೈಸ್ ಸಿಕ್ಲಿ ಅನ್ನೋ ಉದ್ದೇಶ ಅಲ್ಲ, ನಾನು ಕಲ್ತಿರೋ ಕಲೆ ಬಿಡಬೇಕು, ಅದೇ ಉದ್ದೇಶ. ಭಾಗವಹಿಸೋದು ಮುಖ್ಯ, ಪ್ರೈಸ್ ಸಿಕ್ಲಿ ಅನ್ನೋ ಉದ್ದೇಶ ಇಲ್ಲ ನಂಗೆ. ಈ ವಯಸ್ಸಲ್ಲೂ ಬಂದು ಬೆಳಗ್ಗೆ 7 ಗಂಟೆಗೆ ರಂಗೋಲಿ. ಹೌದು, ತುಂಬಾ ಸಂತೋಷ ಆಗುತ್ತೆ ನಂಗೆ. ಕೈಲಿ ತಾವ್ರೆ ಹಿಡ್ದಿರೋದು ಮತ್ತೆ ದೀಪ, ಕಲೆ ಅಲ್ವಮ್ಮ. ಮಕ್ಳಿಗೆ ಏನು ಹೇಳಿದ್ರಿ? ರಂಗೋಲಿ ಬಿಡಲ್ಲ, ಏನು ಇಲ್ಲ, ಟಿವಿ ಮೊಬೈಲ್ ಅನ್ಕೊ ಕೂತಿರ್ತವೆ. ಹೌದು, ನಮ್ಮ ಮಕ್ಳಿಗೂ ತುಂಬಾ ಸಂತೋಷ ಆಗುತ್ತೆ. ನಾನು ಹೊರಗಡೆ ಎಲ್ಲಾದ್ರೂ ಹೋಗಿ ಪಾರ್ಟಿಸ್ ಮಾಡಿದ್ರೆ ತುಂಬಾ ಸಂತೋಷ ಪಡ್ತಾರೆ ಮಕ್ಕಳು. ಯಾವ ನಿಮ್ದು? ಮೈಸೂರು. ಮೈಸೂರಯ್ಯ? ಫಸ್ಟ್ ಟೈಮಾ? ಇಲ್ಲ, ಸೆಕೆಂಡ್ ಟೈಮ್. ಲಾಸ್ಟ್ ಇಯರ್ ಕಾಂಪಿಟೇಟ್ ಮಾಡಿದ್ದೆ, ನೆಕ್ಸ್ಟ್ ಇಯರ್ ಮಾಡ್ತಾ ಇದ್ದೀನಿ. ಹೋದ ವರ್ಷ ಏನ್ ಬಿಟ್ಟಿದ್ರಿ? ಗಂಡ್ಬೇರುಂಡ ಬಿಡಿಸಿದ್ದೆ. ಗಂಡ ಬೇರುಂಡ. ಈ ಸಲ ಅಂಬಾರಿನೇ ತರಿಸ್ಬಿಟ್ಟಿದ್ದಾರೆ ಅರಮನೆ ಮುಂಭಾಗ. ಹೌದು, ಇದೆ ಅಲ್ವಾ ಹೈಲೈಟ್ ಇವಾಗ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಮ್ಮಂಥ ಯುವ ಜನರಿಗೆ ಇನ್ನೂ ಅಷ್ಟು ಮೋಟಿವೇಟ್ ಮಾಡಿ ಅವ್ರನ್ನೆಲ್ಲರನ್ನೂ ಇದೇ ಥರ ಮೋಟಿವೇಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸಾಂಗ್ ನೆನಪಾಯ್ತದೆ ನಿಂಗೆ ಇದು ನೋಡ್ತಾ ಇದ್ರೆ? ಹೌದಾ, ಥ್ಯಾಂಕ್ ಯು ಸೊ ಮಚ್. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ ಅಂತ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ತುಂಬ ಚೆನ್ನಾಗಿ ಬರೀತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಮಗೆ ಈ ಅರಮನೆ ಮೈಸೂರು ದಸರಾ ವಿಭಾಗದಲ್ಲಿ ಬಂದು ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನಾವು ವರ್ಷ ಬರ್ತಾ ಇರ್ತೀವಿ. ಕೆಲವೊಂದು ಮಧ್ಯದಲ್ಲೇ ಒಂದೊಂದು ಸಾರಿ ಬಿಟ್ಟೋಗಿರುತ್ತೆ ಅಷ್ಟೇ, ಮಾತ್ರ ವರ್ಷ ಕಂಪಲ್ಸರಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಕಂಪಲ್ಸರಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋದು ನಮ್ಮ ಒಂದು. ಯಾಕೆಂದರೆ ನಮ್ಮ ಸಂಸ್ಕೃತಿ ಪರಂಪರೆ ಯಾರನ್ನೂ ಬಿಟ್ಕೊಡ್ಬಾರ್ದಲ್ಲ. ಈ ರಂಗೋಲಿ ಅನ್ನೋದು ಇವಾಗ ಎಲ್ಲ ಮರೆಯಾಗ್ತಾ ಬರ್ತಾ ಇದೆ. ಹಾಗಾಗಿ ಮುಂದಿನ ಪರಂಪರೆಗೂ ನಾವು ಅದನ್ನ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಒಂದು. ಅರಮನೆ ಅಂಬಾರಿ ಇರೋ ಥರ ಬರ್ದಿದ್ದೀನಿ. ಯಾವ ಅಂಬಾರಿ ಕ್ಯಾತ್ಮನಹಳ್ಳಿ. ಕ್ಯಾತ್ಮಾರ್ನಳ್ಳಿಯಿಂದ ರಂಗೋಲಿ ಬಿಡಕ್ಕೆ ಬಂದ್ಬಿಟ್ಟಿದ್ದೀರಿ? ಹೌದು, ತುಂಬಾ ಇಷ್ಟ ಆಯ್ತಲ್ವಾ. ನಮ್ಮ ಮೈಸೂರಲ್ವಾ, ನಮ್ಮ ಅರಮನೆ ಅಲ್ವಾ, ನಮ್ಮ ಮಹಾರಾಜರು ಈ ಸಾರಿ ಬಂದಿರೋದಲ್ವಾ, ಭಾಳ ಖುಷಿ ಅಲ್ವಾ. ಅದರಿಂದ ಇಷ್ಟು ವರ್ಷ ಇಲ್ದಿರೋ ಸಂತೋಷ ಈ ವರ್ಷ ಐತೆ. ಈ ವರ್ಷ ನಮಗೆಲ್ಲ ಆಸೆ ಇದ್ದು ನಾವು ಬಂದು ರಂಗೋಲಿ ಹಾಕ್ತಾ ಇದ್ವಿ. ತುಂಬಾನೇ ಸಂತೋಷ, ತುಂಬಾನೇ ಭಾಗ್ಯ ಅಲ್ಲ, ನಮ್ಗೆ ಅದೃಷ್ಟ ಸಿಕ್ಕಿದೆಯಲ್ಲ ನಮ್ಮ ಮೈಸೂರಿನವ್ರಿಗೆ. ನಾವು ಅದು ಫಸ್ಟ್ ಪುಣ್ಯ ಮಾಡಿರೋರು. ತುಂಬ ಚೆನ್ನಾಗೈತೆ, ನನಗೂ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಸಂತೋಷ. ನಮ್ಮ ಮಹಾರಾಜರು ಯಾವಾಗಲೂ ಹಿಂಗೆ ತಣ್ಣಗೆ ರಂಗರಂಗಲ್ಲೇ ಕಲರಂಗೆ ಯಾವಾಗಲೂ ಇರಲಿ ಅಂತ ಸಂತೋಷ ಅವ್ರ ಫ್ಯಾಮಿಲಿ. ಈಗಿನ ಕಾಲದವರು ರೀಲ್ಸು ಫೇಸ್ಬುಕ್ಕು ಅದು ಇದು ಅಂದ್ಕೊಂಡು ಎಲ್ಲ ಅದು ಮಾಡ್ತಾ ಕೂತಿರ್ತಾರೆ. ರಂಗೋಲಿ ಬಿಡ್ತಿದೆ ಅಲ್ಲ ಬೆಳಗ್ಗೆ ಬಂದು?
ತುಂಬ ಇಷ್ಟ ರಂಗೋಲಿ ಅಂದರೆ. ತುಂಬ ಇಷ್ಟವಾ? ಹೆಂಗ್ ಪ್ರಿಪ್ರೇಷನ್ ಮಾಡ್ಕೊಂಡು ಇದೇ ಬರೀಬೇಕು ಅಂತ ಡಿಸೈನಾ? ಅಂದರೆ ಇನ್ನೂ ಬಿಡ್ತಿದ್ದೆ ಜಾಗ ತುಂಬ ದೊಡ್ಡದಿದ್ರೆ ಇನ್ನೂ ಬಿಡ್ತಿದ್ದೇನೆ. ದೊಡ್ಡದಿದ್ರೆ ಇನ್ನೂ ದೊಡ್ಡದಾಗಿ ಬರ್ತ್ಬಿಡೆ ಅರಮನೆ ಪೂರ್ತಿ ಅತ್ತಗೆ. ಖುಷಿ ಆಯ್ತಾಯ್ತಾ? ತುಂಬ ಖುಷಿ ಆಯ್ತೈತೆ. ನಮ್ಮ ಮೈಸೂರಿಗೆ ಬಂದು ಬಿಡೋಕ್ಕೆ ಅರಮನೆ ಮುಂದೆ ಬಿಡೋಕ್ಕೆ ಇನ್ನೂ. ಅವರ ನಿಮ್ದು ನಂಜನಗೂಡು ಬಂದ್ಬಿಟ್ಟಿದೆ ಬಿಡಕ್ಕೆ. ದಸರಾ ನೋಡಕ್ ಬಂದೆಯಾ? ದಸರಾ ಒಂದ್ಸಲನೂ ನೋಡಿಲ್ವಾ? ಯಾಕ? ಅಂದರೆ ರಶ್ ಅಲ್ವಾ, ಅದ್ರಲ್ಲಿ ನಾಯೆಲ್ಲ ರಶ್ ತುಂಬ ಇರುತ್ತೆ ಅಲ್ವಾ, ಅದು ಇವೆಲ್ಲ ನೋಡ್ಕೊಬಿಡು ಅಂತ ಪ್ರತಿ ವರ್ಷ ಬಂದೆಯಾ? ಇದೇ ಫಸ್ಟ್ ಟೈಮ್ ಖುಷಿ ಆಯ್ತೈತೆ? ತುಂಬ ಖುಷಿ ಆಯ್ತೈತೆ. ಫಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಮನೇಲಿ ಬಿಡ್ತಾ ಇದ್ದೆ, ನಮ್ಮ ಮನೆ ಮುಂದೆ ಬಿಡ್ತಾ ಇದ್ದೆ. ಇವಾಗ ಅರಮನೆ ಮುಂದೆ ಬಿಡೋ ಲಕ್ ಸಿಕ್ಕಿದೆ, ಸೊ ಖುಷಿ ಆಗ್ತಾ ಇದೆ. ಅರಮನೆ ಮುಂದೆ ಬಿಡ್ತಾ ಇರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದಲ್ಲ? ಹೌದು, ನಮ್ಮ ಅದೃಷ್ಟನೇ ಹೇಳ್ಬೋದು. ಆ್ಯಕ್ಚುಲಿ ರಂಗೋಲಿನ ನಾವು ಅಕ್ಕಿಟ್ಟಲ್ಲೇ ಬಿಡಬೇಕು. ಏನಕ್ಕಂದರೆ ಮಾರ್ನಿಂಗ್ ಟೈಮು ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ. ಸೊ ಪಕ್ಷಿಗಳಿಗೆ ನಾವು ಆಹಾರ ಮೂಲಕ ನಾವು ರಂಗೋಲಿ ಹಾಕ್ತಾ ಇರ್ತೀವಿ. ಸೊ ಆ್ಯಕ್ಚುಲಿ ರಂಗೋಲಿನ ನಾವು ಈ ಥರ ಹಾಕ್ಬಾರ್ದು, ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು. ದುರ್ಗಾ ಮಾತೆ ಎಲ್ಲರಿಗೂ ಚಾಮುಂಡೇಶ್ವರಿ ಅನ್ನೋದೊಂದು ಬಿಲೀವ್ ಇರುತ್ತೆ. ಸೊ ಅಮ್ಮನ್ನ ನಾನು ಶೋಕೇಸ್ ಮಾಡಿದ್ದೀನಿ ರಂಗೋಲಿ ಕಾಂಪಿಟೇಷನಲ್ಲಿ. ಇದು ಬಂದು ನಾನೇ ಡಿಸೈನ್ ಮಾಡಿರೋದು. ಒಂದೊಂದು ರಂಗೋಲಿಯಲ್ಲೂ ಒಂದೊಂದನ್ನ ಪಿಕ್ ಮಾಡಿ ಹೇಗೆ ಕ್ರಿಯೇಟಿವ್ ಆಗಿರುತ್ತೆ ಅನ್ನೋದನ್ನ ಶೋಕೇಸ್ ಮಾಡಿದ್ದೀನಿ. ಏನೇನು ಬರ್ದಿದೆ ಹೇಳಕ್ಕೋಸಿ? ಕಮಲ ಬರ್ದಿದೆ, ಆನೆ ಬರ್ದಿದೆ, ಚಂದ್ರನ ವೀಳ್ಯದೆಲೆ, ಇದು ವೀಳ್ಯದೆಲೆ, ಅದು ದುರ್ಗಾ ಅಮ್ಮ. ದೀಪ ಬಿಟ್ಟಿದ್ದೀನಿ. ಎಲ್ಲರೂ 9 ಗಂಟೆ ಒಳಗೆ ರಂಗೋಲಿ ಬರೆದು ಮುಗಿಸಾಗದ. ಪ್ರೈಸು ಕೂಡ ಕೊಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಾರ ನಮ್ಮ ಹೆಣ್ಮಕ್ಳು ಅಂತೇಳಿ. ನೋಡಿದ್ರಲ್ಲ ಅರಮನೆ ಮುಂಭಾಗ ಎಷ್ಟು ಚೆನ್ನಾಗಿ ನಮ್ಮ ಹೆಣ್ಮಕ್ಳು ರಂಗೋಲಿ ಬಿಡ್ಸಾರ ಅಂತ. ಗಣೇಶ, ನಂದಿ, ಅಂಬಾರಿಯಾನೆ, ಅರ್ಜುನ, ರಂಗನಾಥ ಎಲ್ಲರೂ ಬಿಡಿಸ್ಬಿಟ್ಟಾರ ಅತ್ತಾಗ ಅಳಿಸ್ಬಿಟ್ಟವ್ರೆ. ಈ ಅರಮನೆ ನೋಡೋಕೆ ಪ್ರವಾಸಿಗರಿಗೆ ಬರ್ತಿರಲ್ಲ, ಇಲ್ಲಿ ನೋಡ್ಕೊ ಹೋಗಿ ಒಂದ್ಸಲಿ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಅಂಕಿತಾ, ಇಂಡಿಯನ್ ಟಿವಿ, ಮೈಸೂರು.